ಏನು ಕಾಶಿ ವಿಶ್ವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಕಾರ್ಯಕ್ರಮ ಮಾಡಲು ನನಗೆ ಗುಡಪಲ್ಲಿ ಸಾರ್ವಜನಿಕ ಜನತೆ ಇದು 5ನೇ ಬಾರಿ ನನಗೆ ಆ ವಿಶ್ವೇಶ್ವರ ಸ್ವಾಮಿ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಗುಡಪಲ್ಲಿ ಮತ್ತು ಸುತ್ತಮುತ್ತಲಿನ ಎಲ್ಲ ಹಿರಿಯರು ಕಿರಿಯರು ಯುವಕ ಬಾಂಧವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಇದೇ ಭಾಗದಲ್ಲಿ ಜಿಲ್ಲಾ ಪರಿಷತ್ ಸದಸ್ಯರಾಗಿ ಮತ್ತು ಮೊನ್ನೆ ತಾನೇ ಕೋಮನ್ ಚುನಾವಣೆಯಲ್ಲಿ ಅಭೂತಪೂರ್ವ ಮತಗಳನ್ನು ಪಡೆದು ಗೆದ್ದು ಆಸೀನರಾಗಿರ್ತಕ್ಕಂಥ ನಮ್ಮ ಡಿ.ವಿ. ಸಾಮಣ್ಣವರೇ ಮತ್ತೋರ್ವರು ಇಷ್ಟೊತ್ತು ಅಚ್ಚುಕಟ್ಟಾಗಿ ಭಾಷಣ ಮಾಡಿ ಮುಖ್ಯ ಒಳ್ಳೆ ಭಾಷಣಕಾರರು, ಖ್ಯಾತ ವಕೀಲರು, ನಮ್ಮ ಅಣ್ಣನ ಸಮಾನರಾದ ಎಂ.ಎಸ್. ಶ್ರೀನಿವಾಸ ರೆಡ್ಡಿ ಅನ್ನವರೇ, ವೇದಿಕೆಯಲ್ಲಿ ಸುಮಾರು ಜನ ಆಸೀನರಾಗಿದ್ದಾರೆ. ಸಮಯ ಪಾಪ ಇದು ನೀವು ಎಂಜಾಯ್ ಮಾಡಕ್ ಬಂದಿದ್ದೀರಾ, ನಿಮ್ಮ ಸಮಯವನ್ನ ವ್ಯರ್ಥ ಮಾಡದೆ ಏನು ವೇದಿಕೆಯಲ್ಲಿ ಆಸೀನರಾಗಿರ್ತೀರಿ ಎಲ್ಲ ಹಿರಿಯರಿಗೂ ಮತ್ತು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರಿಗೂ ಮಾಧ್ಯಮ ಸ್ನೇಹಿತರಿಗೂ ವಂದಿಸುತ್ತಾ, ಏನಿವತ್ತು ನಂದು ತಿರುಮಲ ಫ್ಯಾಮಿಲಿ ಜೊತೆ ತಿರುಮಲ ದರ್ಶನಕ್ಕೆ ಹೋಗಿದ್ದೆ. ಬಟ್ ಆದ್ರೂ ನನ್ನ ದರ್ಶನ ಸಮಯ ಇದ್ದಿದ್ದು ರಾತ್ರಿ 9:30. ಹೇಗಪ್ಪ ನಮ್ಗೆ ಇಷ್ಟೊಂದು ಇವರು ಬರಲೇಬೇಕು, ನೀವೇನಾದ್ರೂ ಮಾಡಿ 1ನೇ ತಾರೀಕಿಗೆ ಈ ಬರಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪದ್ಮಶಾಲಿಯವರು ನಮ್ಮ ಮನೆಗೆ ಬಂದು ನನಗೆ ಆಹ್ವಾನವನ್ನು ಕೊಟ್ಟಿದ್ರು. ಆ ಆಹ್ವಾನ ಮೇರೆಗೆ ನಾನು ಹೋಗ್ಲೇಬೇಕು ಅಂತ ನಾನು ಸಿದ್ಧರಾಗಿದ್ದೆ. ಬಟ್ ಆದರೂ ಆ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದನ, ಈ ಕಾಶಿ ವಿಶ್ವೇಶ್ವರ ಸ್ವಾಮಿ ಆಶೀರ್ವಾದನ ನಾನು 11 ಗಂಟೆಗೆ ದರ್ಶನಕ್ಕೆ ಹೋದೆ. ಕೇವಲ 45 ನಿಮಿಷದಲ್ಲಿ ನನಗೆ ದರ್ಶನ ಆಯ್ತು. ನಾನು ಇಮ್ಮಿಡಿಯೇಟ್ ತುಂಬಾ ಸಂತೋಷ ಪಟ್ಟೆ. ಯಾಕೆಂತಂದ್ರೆ ನಮ್ಮ ಪದ್ಮಶಾಲಿಯವರು, ರೆಡ್ಡಣ್ಣವರು ಇರ್ಬೋದು, ಬಾಬು ಅವರು ಇರ್ಬೋದು, ನಾರಾಯಣ ಸ್ವಾಮಿ ಅವರು ಇರ್ಬೋದು, ನಮ್ಮ ಸ್ನೇಹಿತರು ಮಸ್ತಾನ್ ಅವರು, ಜಾಕೀರ್ ಅವರು, ಸುಮಾರು ಜನ ನಮ್ಮ ಮನೆಗೆ ಬಂದು ಆಹ್ವಾನ ಕೊಟ್ಟರು. ಏನಂತ ಕೊಟ್ಟರು ಅಂತಂದ್ರೆ, ಸರ್ ನಾವಿರೋದು 8 ಫ್ಯಾಮಿಲಿ ಮಾತ್ರ, ನಮ್ಮ ಕಾರ್ಯಕ್ರಮಕ್ಕೆ ನೀವು ಆರ್ಕೆಸ್ಟ್ರಾ ಆಯೋಜನೆ ಮಾಡಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ 8 ಫ್ಯಾಮಿಲಿ ಇರಲಿ 10 ಫ್ಯಾಮಿಲಿ ಇರಲಿ, ಮನುಷ್ಯತ್ವ ಮಾನವತ್ವದಿಂದ ನೀವು ಬಂದು ನನ್ನನ್ನು ಆಹ್ವಾನ ಮಾಡಿದಿರಿ. ನಿಮ್ಮ ಗುಡಪಲ್ಲಿಯಲ್ಲಿ ನಾನು 4ನೇ ಸತಿ 5ನೇ ಸತಿ ಬರ್ತಾ ಇದ್ದೀನಿ, ಬಟ್ ಆದ್ರೂ ಕೂಡ ನಿಮ್ಗೆ ಆರ್ಕೆಸ್ಟ್ರಾ ಆಯೋಜನೆ ಮಾಡ್ತೀನಿ ಅಂತ ಹೇಳಿ ಇವತ್ತೇನು ನಾವು ನಮ್ಮ ನಾಯಕರ ಜೊತೆ ಬಂದು ನಮಗೆ ಭವ್ಯವಾದ ಸ್ವಾಗತವನ್ನು ಕೊಟ್ಟಿದ್ದೀರ. ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಹೇಳಿದಂಗೆ ಯಾವತ್ ಬಂದ್ರು ಗುಡಪಲ್ಲಿಯಲ್ಲಿ ನಮ್ಗೆ ಆ ಸ್ವಾಗತಕ್ಕೆ ನಾವು ಯಾವತ್ತೂ ನಿಮ್ಗೆ ಚಿರಋಣಿಯಾಗಿರ್ತೀವಿ. ಅದಲ್ಲದೆ ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಕಾಡಿನಲ್ಲಿ ನಾಗರಾಜನ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಕಾರಣಾಂತರದಿಂದ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ನಾಯಕರೆಲ್ಲರೂ ಬಂದ್ಬಿಟ್ಟು ಈ ಕಾರ್ಯಕ್ರಮವನ್ನ ಮಾಡ್ತಿದ್ದೀವಿ. ತಾವೆಲ್ಲರೂ ಕೂಡ ಏನ್ ಬಂದಿದ್ದೀರೋ ನೀವೆಲ್ಲರೂ ಕೂಡ ಮನೆಯಲ್ಲಿ ಆರಾಮಾಗಿ ಹೋಗಿ ಎಂಜಾಯ್ ಮಾಡಿಕೊಂಡು, ಬಟ್ ನಮ್ಮ ಆರ್ಕೆಸ್ಟ್ರಾದವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಈ ಅವಕಾಶಕ್ಕೆ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಗುಡಪಲ್ಲಿ. ಥ್ಯಾಂಕ್ ಯು ಸರ್.